ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಲು ಪುಸ್ತಕಗಳ ಅಧ್ಯಯನ ಬಹಳ ಸಹಾಯ ಮಾಡುತ್ತದೆ ಎಂದು ಚಳ್ಳಕೆರೆ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗದ್ದಿಗೆ ತಿಪ್ಪೇಸ್ವಾಮಿ ತಿಳಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯಕ್ಕೆ ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ ಅವರು ನೀಡಿದ ಹಲವಾರು ಉಪಯುಕ್ತ ಪುಸ್ತಕಗಳನ್ನು ಕೊಡುಗೆಯಾಗಿ ಸ್ವೀಕರಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಮನುಶ್ರೀ ಸಿದ್ದಾಪುರ ಮಾಡಿದ್ರು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಧ್ಯಾಮಲಾಂಬ ತಿಪ್ಪೇಸ್ವಾಮಿ, ರೇಣುಕಮ್ಮ ಧ್ಯಾಮಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಟಿ ಗಿರಿಯಪ್ಪ, ರೆಡ್ಡಿಹಳ್ಳಿ ಮಂಜುನಾಥ, ಬಸಲಿಂಗಪ್ಪ, ಮೇಘನಾಥ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ರೇಣುಕಮ್ಮ ಧ್ಯಾಮಣ್ಣವರೇ, ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಧ್ಯಾಮಲಾಂಬ ತಿಪ್ಪೇಸ್ವಾಮಿಯವರೇ, ನಮ್ಮ ಕಿರೋಡಿ ಬಂದಿರತಕ್ಕಂಥ ASN ಬ್ಯಾಂಕಿನ ಡೈರೆಕ್ಟರ್ ಆಗಿರ್ತಕ್ಕಂಥ ತಿಪ್ಪೇರುದ್ರಪ್ಪನವರೇ ಮತ್ತು ನಮ್ಮೂರಿನ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ರಂಗಸ್ವಾಮಿ ಅವರೇ, ಮಾಜಿ ASN ಸದಸ್ಯರಾಗಿರ್ತಕ್ಕಂಥ ರಂಗಸ್ವಾಮಿ ಅವರೇ ಮತ್ತು ನಿವೃತ್ತ ಶಿಕ್ಷಕರು, ಈಗ ತಾನೇ ಸ್ವಾಗತದ ಭಾಷಣವನ್ನು ಮಾಡಿರ್ತಕ್ಕಂಥ ರಂಗಸ್ವಾಮಿ ಅವರೇ, ಈಗ ತಾನೇ ಹಲವಾರು ಎಲೆಮರೆಕಾಯಿ ಇದ್ದಾರೆ ನಮ್ಮ ಯತೀಶು. ನಾನು ಚಳ್ಳಕೆರೆಯಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ವಾಟ್ಸಪ್ಪಲ್ಲಿ ಮತ್ತು ಪೇಪರ್ನಲ್ಲಿ ನೋಡ್ತಾ ಇರ್ತೇನೆ. ಇನ್ನು ಎಲೆಮರೆಕಾಯಿ ಇದ್ದಾನೆ ಹುಡುಗ. ನಾವೆಲ್ಲಾದ್ರೂ ಫಂಕ್ಷನಲ್ಲಿದ್ದರೆ ದೂರ ಫಂಕ್ಷನ್ ಬಟ್ ಹಲವಾರು ವಿಚಾರಗಳನ್ನು ತಿಳ್ಕೊಂಡು ಹೇಳಿದ್ನಲ್ಲ, ಅಂಬೇಡ್ಕರ್ ಈಗ 332 ಡಿಗ್ರಿಗಳನ್ನು ಪಡೆದಾರೆ. ಇಡೀ ಪ್ರಪಂಚದಲ್ಲಿ ಯಾರೂ ಅಷ್ಟು ಡಿಗ್ರಿಗಳನ್ನು ಮಾಡಿಲ್ಲ. ಅದು ಬಿಟ್ಟರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 12 ಡಿಗ್ರಿಗಳನ್ನು ಪಡೆದಾರೆ. ಅದು ಬಿಟ್ಟರೆ ಯಾರೂ ಅಷ್ಟೊಂದು ಡಿಗ್ರಿಗಳನ್ನು ಪಡೆದಿಲ್ಲ. ಅಂಥ ಒಂದು ನಮ್ಮೂರಿನ ಒಬ್ಬ ನಾನು ಯತೀಶ್ ಅಂತ ಒಬ್ಬ ಯುವಕ ನಮ್ಮೂರಲ್ಲಿ ಇಂಥ ಒಂದು ಪುಸ್ತಕದ ಒಂದು ನಾಲೆಡ್ಜನ್ನು ಬೆಳೆಸ್ಕೊಂಡು ಇವತ್ತು ಇಡೀ ಚಳ್ಳಕೆರೆ ತಾಲೂಕಲ್ಲಿ ಸಿದ್ದಾಪುರ ಯತೀಶ್ ಅಂತ ಹೆಸರು ಮಾಡಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಿದೆ. ಯಾಕಂದರೆ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದು ಎಲ್ಲರೊಟ್ಟಿಗೆ ಆ ಶಾರದಾ ಆಶ್ರಮದಲ್ಲಿ ಪ್ರತಿಯೊಂದು ಪ್ರವಚನವನ್ನು ಮಾಡ್ತಕ್ಕಂಥ ಮುಂಚೂಣಿ ಇರ್ತಾರೆ. ಎಂತೆಂಥ ಅಲ್ಲಿ ಮುಂಚೂಣಿ ಜನಾಂಗದವರು ಇರ್ತಾರೆ. ಆ ಜನಾಂಗದವರ ವಿಶ್ವಾಸವನ್ನು ಬೆಳೆಸ್ಕೊಂಡು ಹೆಣ್ಣು ಮಕ್ಕಳ ಜೊತೆಗೆ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಕೊಂಡು ಅಲ್ಲಿ ಸುಸಂಸ್ಕೃತ ಇರ್ತಕ್ಕಂಥ ಜಾಗದಲ್ಲಿ ಒಂದು ಸ್ಥಳವನ್ನು ನಮ್ಮೂರಿನ ಯುವಕ ಪಡೆದಾಗಂದರೆ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ ಅದು. ಯಾಕೆಂದರೆ ಈ ಗ್ರಾಮದಲ್ಲಿ ಎಂತೆಂಥ ಮಹನೀಯರು ಈ ಗ್ರಾಮದಲ್ಲಿ ಹುಟ್ಟಿ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಇವತ್ತಿನ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಓದಿರ್ತಕ್ಕಂಥವ್ರು ಎಲ್ಲರೂ ಸಾಧನೆ ಮಾಡೋಕ್ಕಾಗೋದಿಲ್ಲ, ಹೆಚ್ಚು ಕಮ್ಮಿ ಓದಿರ್ತಕ್ಕಂಥವ್ರು ಸಾಧನೆ ಮಾಡೋಕ್ಕಾಗೋದಿಲ್ಲ. ಯಾರ್ಯಾರ ವ್ಯಕ್ತಿತ್ವ ಏನೇನಂತ ಯಾರೂ ಅಳತೆಗಳಲ್ಲಿ ಅಳತೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಇನ್ನೂ ಹೆಚ್ಚಿನ ನಮ್ಮ ಗ್ರಾಮಕ್ಕೆ ಏನಾದರೂ ನಿಮ್ಮ ಸಂಘದ ವತಿಯಿಂದ ಮತ್ತು ತಾಲೂಕಿನಲ್ಲಿ ಯಾರಾದರೂ ಇನ್ನೂ ಕೊಡುಗೆ ದಾನಿಗಿದ್ದರೆ ನಮ್ಮ ಗ್ರಾಮದ ಒಂದು ಏಳಿಗೆಗೆ ಯಾವತ್ತೂ ನಾನು ಸಹ ನಿಮ್ಮ ಜೊತೆಗೆ ನನ್ನ ಗ್ರಾಮಕ್ಕೋಸ್ಕರ ಏನು ಬೇಕಾದರೂ ಸಹಾಯ ಮಾಡ್ತಕ್ಕಂಥ ಒಂದು ನಿನ್ನ ಏಳಿಗೆ ಜೊತೆಗೆ ನಮ್ಮದು ಗ್ರಾಮದ ಏನಾದರೂ ಸಹಾಯ ಬೇಕಾದರೆ ನಾವು ಕೊಡಲಿಕ್ಕೆ ಯಾವಾಗಲೂ ಸಿದ್ಧ ಇರ್ತೀವಿ. ಮತ್ತು ಈಗ ನಮ್ಮ ಶಾಸಕರು ಈ ಗ್ರಾಮದಲ್ಲಿ ಚಳ್ಳಕೆರೆ ತಾಲೂಕಿನ ಒಂದು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನೀನು ಬಂದರೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಇಟ್ಕೊಂತೀವಿ ಯತೀಶ್. ಹಾಗಾಗಿ ಇವತ್ತು ನಮಗೆ ಕರೆಸಿ ನೀವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮೂರಿನ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಊರಿನ ಎಲ್ಲ ನನ್ನ ಸ್ನೇಹಿತರು ಹೊಂದಿ ನನ್ನ ಒಂದೆರಡು ಮಾತನ್ನು ನಾನು ಓದ್ತೀನಿ. ಅದೇ ರೀತಿಯಾಗಿ ಈ ಪುಸ್ತಕಗಳು ಈಗಾಗಲೇ ಆ ಯತೀಶ್ ಅವರು ಹೇಳ್ದಂಗೆ ಒಳ್ಳೆ ರೀತಿಯಿಂದ ಬಳಸ್ಕೋಬೇಕು. ಕೆಲವಾರು ಇಲ್ಲೆಲ್ಲ ಬೀಗ ಹೊಡೆಯೋದು ಅಂತಕ್ಕಂಥದ್ದು ಕಣಜ, ಯಾವುದು ಸಾಹಿತ್ಯ ಕಣಜ ಅಂತ ಪುಸ್ತಕ. ಆ ಪುಸ್ತಕದಲ್ಲಿ ಜನರ ಸಂಬಂಧಪಟ್ಟ ಹಲವಾರು ಅಂಶಗಳು ಸಿಗ್ತವೆ. ಹಾಗಾಗಿ ಇಲ್ಲಿ ಬರುವಂತಹ ಓದುಗರು ದಯವಿಟ್ಟು ಆ ಪುಸ್ತಕಗಳ ಸದುಪಯೋಗಗಳನ್ನು ಪಡ್ಕೋಬೇಕು. ಸುಮ್ಮನೆ ಹೊಟ್ಟೋಗಿದ್ದು ಸುಮ್ಮನೆ ಅಲ್ಲೇ ದುಡ್ಡಕ್ಕಿನ್ನ
ಡೈಲಿ ಒಂದು ಸ್ವಲ್ಪ ಹೊತ್ತಾದ್ರೂ ಪುಸ್ತಕ ಓದುವಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡ್ರೆ ಒಳಿತಾಗುತ್ತೆ. ಅದಕ್ಕೆ ನಾನೇ ಉದಾಹರಣೆ ನಿಲ್ತೀನಿ. ಕಳೆದ 15 ವರ್ಷಗಳಿಂದ ಪುಸ್ತಕಗಳನ್ನು ಓದ್ತೀನಿ, ಬರಿತೀನಿ, ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ತೀನಿ, ವಿಮರ್ಶೆ ಮಾಡ್ತೀನಿ, ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ತೀನಿ, ಮನೆಗೆ ಹೋಗಿ ಪುಸ್ತಕಗಳ ಬಗ್ಗೆ ಹೇಳಿ ಅದ್ರ ಬಗ್ಗೆ ಮಾರಾಟ ಮಾಡ್ತೀನಿ. ಅಷ್ಟೆಲ್ಲ ಅನುಭವಗಳನ್ನು ಪಡ್ಕೊಂಡಿದ್ದೇನೆ. ಹಾಗಾಗಿ ಪುಸ್ತಕಗಳನ್ನು ಅದಕ್ಕೆ ಇತ್ತೀಚೆಗೆ ಒಂದು ಮಾತು ಹೇಳ್ತಾರೆ, ನಮ್ಮ ಗಂಗಾವತಿ ಪ್ರಾಣೇಶ್ವರ ಕಾಮಿಡಿಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಯಾರು ಪುಸ್ತಕವನ್ನ ಹಿಡಿತಾನೋ ಅವನು ತಲೆ ಎತ್ತಿ ನಡೀತಾರೆ ಸಮಾಜದಲ್ಲಿ, ಯಾರು ಮೊಬೈಲ್ ಹಿಡಿತಾನೋ ಅವನು ಸಮಾಜದ ತಲೆ ಎತ್ತಿ ನಡೀತಾನೆ ಅಂತ. ಹಾಗಾಗಿ ಪುಸ್ತಕ ಓದಿದ್ರೆ ಆ ಪುಸ್ತಕ ಓದುವಂತ ವ್ಯಕ್ತಿ ಗತ್ತಾಗಿರ್ತಾನೆ, ತಲೆ ಎತ್ತಿ ನಡೀತಾನೆ ಸಮಾಜ. ಅವ್ನು ಯಾಕೆ ಎದುರಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿದ್ರೆ ಅವ್ರ ಮನೇಲಿ ಹೆಚ್ಚು 50,000 ಪುಸ್ತಕ ಇತ್ತು ಅಂತ ನಾವು ದಾಖಲೆ ನೋಡ್ತೀವಿ. ಎಷ್ಟು ಜ್ಞಾನ ಇತ್ತು ಅವರಿಗೆ. ಆದ್ರೂ ಅಷ್ಟು ಶೋಷಣೆ ಇತ್ತು, ಅಷ್ಟು ದಬ್ಬಾಳಿಕೆ ಇತ್ತು, ಮೇಲ್ವರ್ಗದ್ದು ಕೆರೆ ನೀರು ಕುಡಿಲಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ, ಅಸ್ಪೃಶ್ಯತೆ ಇತ್ತು. ಅದ್ರ ಮಧ್ಯೆನೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಎಲ್ಲ ಕಷ್ಟಗಳ ಮಧ್ಯೆ, ಸವಾಲುಗಳ ಮಧ್ಯೆ ಆ ಎಲ್ಲ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಅವರು ಒಂದು ದೈತ್ಯ ಪ್ರತಿಭೆಯಾಗಿ ಬೆಳೀತಾರೆ. ನಮಗೆ ಭಾರತದ ವಿಶಿಷ್ಟ ಸಂವಿಧಾನವನ್ನು ಕೊಡ್ತಾರೆ. ಆ ಸಂವಿಧಾನ ಯಾವ ಪ್ರಪಂಚದ ಯಾವ ದೇಶದಲ್ಲೂ ಇತರ ಸಂವಿಧಾನ, ವಿಶಿಷ್ಟ ಸಂವಿಧಾನ ಇಲ್ಲ ಅಂತ ನಾವು ಹೇಳ್ಬೋದು. ಹಾಗಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸ್ಥಾಪನೆ ಇರುವಂತಹ ಗ್ರಂಥಾಲಯದಲ್ಲಿ ಆ ಪುಸ್ತಕಗಳನ್ನು ದಯವಿಟ್ಟು ಪ್ರತಿಯೊಬ್ಬರು, ವಿಶೇಷವಾಗಿ ಸಿದ್ದಾಪುರ ಗ್ರಾಮಸ್ಥರು ಉಪಯೋಗಪಡಿಸಿಕೊಂಡು. ನಮಸ್ಕಾರ. ವೇದಿಕೆ ಮೇಲೆ ಆಸೀನರುವಂಥ ಎಲ್ಲ ಗಣ್ಯರಿಗೂ ಮತ್ತೆ ಈ ಸಿದ್ದಾಪುರದ ಗ್ರಾಮಸ್ಥರಿಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಒಂದು ವಿಶೇಷ ಕಾರ್ಯಕ್ರಮ. ನಾನು ಹಲವಾರು ಕಡೆ ಸಾಕಷ್ಟು ಸೇವಾ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ದೇನೆ. ಅದರಲ್ಲಿ ಮುಂದುವರೆದ ಭಾಗವಾಗಿ ಇವತ್ತು ನಾನು ರೀಸೆಂಟ್ ಆಗಿ ಅಂದರೆ ಇತ್ತೀಚೆಗಷ್ಟೇ ಚಳ್ಳಕೆರೆ ತಾಲೂಕಲ್ಲಿ ಶಬರೀನಾ ಮೊಹಮ್ಮದ್ ಅಲಿ ಅಂತ ಮುಸ್ಲಿಂ ದಂಪತಿಗಳು ಅವ್ರ ಮನೆಯಲ್ಲಿ ಒಂದು ಲೈಬ್ರರಿ ಮಾಡ್ಕೊಂಡಿದ್ದಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯ ಅಂತ. ಅಲ್ಲಿಗೆ ನಾನು ಆ ಶಾರದಾಶ್ರಮದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹಲವಾರು ಪುಸ್ತಕಗಳನ್ನು ಸಂಗ್ರಹಿಸಿದ್ದೆ. ಆ ಪುಸ್ತಕಗಳನ್ನು ಒಟ್ಟು ಮಾಡಿ ನಾನು ಒಂದು 100 ಪುಸ್ತಕಗಳನ್ನು ಅಲ್ಲಿಗೆ ಕೊಟ್ಟು ಬಂದೆ. ಆವಾಗ ಅದನ್ನೆಲ್ಲ ತುಂಬ ಪ್ರಚಾರ ಮಾಡಿದೆ. ನಾನು ಸ್ವಲ್ಪ ಎಲ್ಲ ಯಾವುದೇ ಆಗಲಿ ಸಮಾಜಕ್ಕೆ ಗೊತ್ತಾಗಲಿ ಅಂತ ನಮ್ಮನ್ನು ಪ್ರಚಾರ ಮಾಡ್ಕೊಳೋದಲ್ಲ, ಆದರೆ ಆ ಒಳ್ಳೆ ಚಿಂತನೆಗಳು ಹೆಚ್ಚು ಜನಕ್ಕೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಆಗ್ತಾ ಇರ್ತೀನಿ ಪ್ರಚಾರ